ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಳಸಿ ಅವರೇ, ನೀವಿಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಮ್ಮ ಜೀವನನೇ ಬದಲಾಗೋಯ್ತು. ಇಷ್ಟು ದಿವಸ ಮಾಧವ್ ಸರ್ನ ಟಿವಿಲಿ ನೋಡ್ತಾ ಇದ್ವಿ, ಆದರೆ ಈಗ ಅವ್ರ ಕೆಫೆಯಲ್ಲಿ ಅವ್ರ ಜೊತೆಲೆ ಕೆಲಸ ಮಾಡೋ ಅವಕಾಶ ಸಿಗೋದಕ್ಕೆ ನೀವೇ ಕಾರಣ. ಅಷ್ಟೇ ಅಲ್ಲ, ಯಾವುದೋ ಕಾರಣಕ್ಕೆ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಅವತ್ತು ಮಾಧವ್ ಸರ್ ಕೆಫೆಲಿ ಕೆಲಸ ಮಾಡಿದ್ದಕ್ಕೆ ದುಡ್ಡು ಕೊಟ್ಟಲ್ಲ, ಅದು ತುಂಬ ಉಪಕಾರ ಆಯಿತು. ಇಷ್ಟು ದಿವಸ ನಾವು ಮನೆಗೂ ಹೋಗಿ ಪುಡಿ ತಗೊಳ್ಳಿ ಅಂತ ಹೇಳಿ ಸಾಕಾಗಿ ಹೋಗ್ತಿದ್ವಿ. ಈಗ ಇಷ್ಟೊಂದು ಜನ ಅವರಾಗೋರೇ ಬಂದು ತಗೊಳ್ತಿದ್ದಾರೆ ಅಂದರೆ ಇದು ಕನಸೋ ನನಸೋ ಗೊತ್ತಾಗ್ತಾ ಇಲ್ಲ. ತುಳಸಿ ಅವರೇ, ನಮ್ಮ ಮನೆಯಲ್ಲಿ ನಮ್ಮಿಂದನೂ ಸ್ವಲ್ಪ ಸಹಾಯ ಆಗಲಿ, ಪ್ರತಿ ಸಲ ಗಂಡನ ಮುಂದೆನೇ ಕೈ ಚಾಚೋ ಹಾಗಾಗದೇ ಇರಲಿ ಅಂತ ಈ ಒಂದು ಸಣ್ಣ ಕೆಲಸನ ಶುರು ಮಾಡಿದ್ವಿ. ಆದರೆ ಜನರನ್ನು ತಲುಪೋದು ಹೇಗೆ ಅಂತ ನಮಗೆ ಗೊತ್ತಿರಲಿಲ್ಲ. ನೀವು ಅವತ್ತು ಹೇಳಿದ್ರಿ ಮಾಧವ್ ಸರ್ ಕೆಫೆಯಲ್ಲಿ ನಮ್ಮ ಪ್ರಾಡಕ್ಟ್ನ ಇಡಕ್ಕೆ ಹೇಳೋಣ ಅಂತ. ಆದರೆ ಅವರೇ ಇಷ್ಟೊಂದು ವ್ಯಾಪಾರ ಆಗೋ ಹಾಗೆ ಮಾಡಿದ್ದಾರೆ. ನಿಮ್ಮಿಬ್ಬರು ಋಣ ನನ್ನ ಮೇಲಿದೆ ತುಳಸಿ ಅವರೇ. ತುಂಬ ದೊಡ್ಡ ಮಾತು ಪದ್ಮ ಅವರೇ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ಅದಕ್ಕೆ ಫಲ ಇವಾಗ ಸಿಕ್ಕಿದೆ. ಮಾಧವ್ ಸರ್ ಸಹಾಯ ಮಾಡಿದ್ದಾರೆ ಒಪ್ಕೋತೀನಿ, ಆದರೆ ಇದರಲ್ಲಿ ನಂದೇನೂ ಇಲ್ಲ ಪದ್ಮ ಅವರೇ. ಹಾಗನ್ಬೇಡಿ ತುಳಸಿ ಅವರೇ, ಇಷ್ಟೆಲ್ಲ ಆಗಿದ್ದು ನಿಮ್ಮ ಪರಿಚಯ ಆಗಿದ್ರಿಂದ. ಅದು ಅಲ್ಲದೆ ನಮ್ಮ ಮೇಲಿನ ವಿಶ್ವಾಸಕ್ಕೆ ಕೆಫೆನಲ್ಲಿ ಕೆಲಸ ಕೊಡ್ತೀನಿ ಅಂದರೂ ನೀವು ಬೇಡ ಅಂದ್ರಂತೆ. ಬೆಳಿಗ್ಗೆ ಮಾಧವ್ ಸರ್ ಲೇಖನ ನೋಡಿ ಫೋನ್ ಮಾಡಿದರು. ಆಗ ವಿಷಯ ಗೊತ್ತಾಯಿತು. ಮಾಧವ್ ಸರ್ ತುಂಬ ಒಳ್ಳೆಯವರು ತುಳಸಿ ಅವರೇ. ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಕೇಳ್ಕೊಂಡು ಬಂದಿರಬೇಕು. ನಿಮ್ಗೆ ಅವಕಾಶ ತಾನಾಗೆ ಬಂದಿದೆ, ಯಾಕೆ ಬಿಡ್ತಾ ಇದ್ದೀರಾ? ಪದ್ಮ ಅವರೇ, ಏನು ಹೇಳ್ತಾ ಇದ್ದೀರಾ? ನಿಮ್ಮ ಡಬ್ಬಿ ಸರ್ವಿಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಕೆಫೆ ಕೆಲ್ಸದ ಜೊತೆ ಅದನ್ನು ನಡ್ಸೋದು ಕಷ್ಟ ಆದರೆ ಅದನ್ನು ನಾನು ನಡ್ಸ್ಕೊಂಡು ಹೋಗ್ತೀನಿ. ನಮಗಿಷ್ಟೊಂದು ಒಳ್ಳೇದು ಮಾಡಿರೋ ನಿಮಗೆ ತುಂಬ ಒಳ್ಳೇದಾಗಬೇಕು. ನಿಮಗೆ ಕಷ್ಟ ಇರೋದ್ರಿಂದನೇ ನಮ್ಮಲ್ಲಿ ಕೆಲ್ಸಕ್ಕೆ ಸೇರಿದ್ರಿ. ಈಗ ಇದಕ್ಕಿಂತ ಹೆಚ್ಚಿಗೆ ಸಂಬಳ ಸಿಗೋ ಕೆಲಸನ ಯಾಕೆ ಬಿಡ್ತೀರಾ? ನಾನು ಹೇಳ್ತಾ ಇದ್ದೀನಿ, ನೀವು ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಳ್ಳಿ. ನಿಮ್ಮ ಕಷ್ಟ ಎಲ್ಲ ದೂರ ಆಗಲಿ. ಹಲೋ ಕೇಶವ, ನಾನು ಮಾಧವ ಮಾತಾಡ್ತಾ ಇರೋದು. ನಮಸ್ತೆ ಸರ್. ತುಳಸಿ ಅಮ್ಮವ್ರು ಹೇಳಿದ್ರು ನೀವು ನನ್ನ ನಂಬರ್ ತೊಗೊಂಡ್ರಿ ಅಂತ. ಹೌದಾ? ನೀನು ತುಂಬ ಕಷ್ಟಪಟ್ಟು ಓದ್ತಾ ಇದೀಯಾ ಅಂತ ಗೊತ್ತಾಯಿತು. ನೀನು IAS ಓದಬೇಕು ಅಂತಿದೀಯಾ ಅಂತ ಗೊತ್ತಾಗಿ ನಾನು ನನ್ನ ಕೈಲಾದ ಸಹಾಯ ಮಾಡೋಣ ಅನ್ನಿಸ್ತು. ನಿನಗೇನು ಅಭ್ಯಂತರ ಇಲ್ಲ ಅಂದರೆ ನಿನ್ನ ಕೋಚಿಂಗ್ ಫೀಸನ್ನು ನಾನೇ ಕಟ್ಟಲ? ಅಯ್ಯೋ ಕ್ಷಮಿಸಿ ಸರ್, ಇದೇ ಕಾರಣಕ್ಕೆ ರವೀಂದ್ರ ಸರ್ಗೂ ನಾನು ಓದ್ತಿರೋ ವಿಷಯ ಹೇಳಿರಲಿಲ್ಲ. ದಯವಿಟ್ಟು ಕ್ಷಮಿಸಿ ಸರ್. ನನಗೆ ನಾನು ಸಂಪಾದನೆ ಮಾಡಿದ ದುಡ್ಡಲ್ಲೇ ಕೋಚಿಂಗ್ ಹೋಗಬೇಕು ಅಂತ ಆಸೆ. ಅಲ್ಲ ಕೇಶವ, ನೀನು ತುಳಸಿಯವ್ರ ಮನೆಯಲ್ಲಿ ಮಾತಾಡುವಾಗ ನಿನಗೆ ಫೀಸ್ ಹೊಂದಿಸೋದು ಕಷ್ಟ ಅಂತಿದ್ಯಲ್ಲ, ನಿನಗೆ ಮುಜುಗರ ಅನಿಸಿದ್ರೆ ಅನುಕೂಲ ಆದಾಗ ಆಮೇಲೆ ವಾಪಸ್ ಕೊಡ್ಬೋದಂತೆ. ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ವಿಶ್ವಾಸಕ್ಕೆ. ಸದ್ಯಕ್ಕೆ ನಾನು ದುಡ್ಡು ಹೊಂದಿಸ್ತೀನಿ ಸರ್. ಮುಂದೆ ಯಾವತ್ತಾದರೂ ಬೇಕಾದರೆ ಖಂಡಿತ ಕೇಳ್ತೀನಿ ಸರ್. ನಾನು ತುಂಬ ಸ್ವಾಭಿಮಾನಿ ನೀನು. ಗುಡ್. ಹಾಗಾದರೆ ನನ್ನ ಕಡೆಯಿಂದ ನಿನಗೆ ಇನ್ನೇನು ಹೆಲ್ಪ್ ಆಗ್ಬೋದು ಅಂತೀಯಾ? ಯಾವುದಾದ್ರೂ ಕೋಚಿಂಗ್ ಸೆಂಟರ್ನವ್ರ ಹತ್ರ ಮಾತಾಡಬೇಕಾ? ಅಲ್ಲ ಸರ್, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ. ತೊಂದರೆ ಏನಿಲ್ಲ, ತುಂಬ ಒಳ್ಳೆ ಹುಡುಗ ನೀನು. ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡೋಣ ಅಂತ. ಸರಿ ಸರ್, ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಕೋಚಿಂಗ್ ಸೆಂಟರ್ ಹತ್ರ ಒಂದ್ಸತಿ ಮಾತಾಡ್ಬೋದಾ? ನೀವು ಹೇಳಿದ್ರೆ ನಂಗೆ ಸೀಟ್ ಸಿಗುತ್ತೆ. ಮಾರ್ಕ್ಸು ಚೆನ್ನಾಗಿ ಬಂದಿದೆ ಸರ್. ಆಯ್ತಪ್ಪ, ನಾನು ಖಂಡಿತ ಮಾತಾಡ್ತೀನಿ. ಯಾವತ್ತು ಹೋಗಬೇಕು ಅಂತ ಹೇಳು, ನಾನು ನಿನ್ನ ಜೊತೆ ಬರ್ತೀನಿ. ಖಂಡಿತ ಸರ್, ತುಂಬ ಥ್ಯಾಂಕ್ಸ್. ಪುಣೆ ಟೈ ಪ್ಲೀಸ್. ಅದಕ್ಕೆಲ್ಲ ಪ್ಲೀಸ್ ಯಾಕೆ? ಕೊಡ್ತೀನಿ ರೀ.
ಏನಿವತ್ತು ಬೆಳಿಗ್ಗೆ ಪ್ರೀತಿ ಉಕ್ಕಿ ಹರಿತಾ ಇದೆ? ಅದಕ್ಕೇನು ಹೊತ್ತು ಗೊತ್ತು ಇರತ್ತಾ? ಅಷ್ಟಕ್ಕೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಏನಿಲ್ಲ, ನಿಮ್ಮ ಮೇಲೆ ಯಾವಾಗಲೂ ನನಗೆ ಪ್ರೀತಿ ಇರುತ್ತೆ. ಕೆಲವೊಂದ್ಸಲ ನನಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನಿಸುತ್ತೆ, ಮಾಡ್ತೀನಿ ಅಷ್ಟೆ. ಅಬ್ಬಾ, ಈಗ ಯಾಕೆ ಎಕ್ಸ್ಪ್ರೆಸ್ ಮಾಡಬೇಕು ಅನಿಸ್ತು ಅಂತ ಕೇಳ್ಬೋದಾ? ಏನೋಪ್ಪ, ನೀವು ಇತ್ತೀಚೆಗೆ ತುಂಬ ಒಳ್ಳೆಯವರಾಗ್ತಿದ್ದೀರಾ ಅನಿಸ್ತಿದೆ. ಅಂದರೆ ಮೊದಲು ಕೆಟ್ಟವನಾಗಿದೆ ಅಂತನಾ? ನಾನೆಲ್ಲ ಹಾಗೆ ಹೇಳ್ದೆ. ನೀವು ಯಾವತ್ತಿದ್ರೂ ನನಗೆ ಒಬ್ಬರಂಜಿನೇ. ಮೊದಲು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಿದ್ರಿ, ಈಗ ತಾಳ್ಮೆಯಿಂದ ಇರೋದನ್ನ ಕಲ್ತಿದ್ದೀರಾ. ಮೊದಲು ನೀವು ಕೆಲವು ವಿಷಯಕ್ಕೆ ಹೇಗೆ ರೇಗ್ತಾ ಇದ್ರಿ, ಈಗ ತಾಳ್ಮೆಯಿಂದ ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅಂತ ಕಂಪೇರ್ ಮಾಡಿ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಪ್ರೀತಿ ಬಂತಪ್ಪ. ಪ್ರೀತಿ ಬಂತು ಅಂತ ಬರೀ ಈಗ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಾಕಾ? ಬೇರೆ ಏನೂ ಇಲ್ವಾ? ರೀ, ಆಫೀಸಿಗೆ ಲೇಟ್ ಆಗಿಲ್ವಾ? ಡೇಟ್ ಆಗಿದೆ, ಆದರೆ ನೀನು ಬೇರೆ ಏನಾದರೂ ಕೊಟ್ಟು ಕಾಂಪನ್ಸೇಟ್ ಮಾಡ್ತೀಯ ಅಂದರೆ ಲೇಟ್ ಆಗಿದ್ದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಆಗಲೂ ಆಫೀಸ್ ಕಾಲು ಪಿಕ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಆಫೀಸಿಂದ ಅಲ್ಲ ಪುಣ್ಯ, ನಿಧಿ. ನಿಧಿನ ಇಷ್ಟು ಬೇಗ ಇದ್ದು ಅವಳು ಎಲ್ಲಿ ಹೋಗಿದ್ದಾಳೆ? ಹಾಂ ನಿಧಿ. ಬ್ರೋ, ಬಿಸಿನಾ ನೀನು? ನಿಧಿ, ಏನಾಯ್ತು ನಿನಗೆ? ಅಳ್ತಿದ್ಯಾ? ಎಲ್ಲಿದ್ಯಾ? ಬ್ರೋ, ನನ್ನ ಕರೆಂಟ್ ಲೊಕೇಶನ್ ಕಳಿಸ್ತಾ ಇದ್ದೀನಿ, ಪ್ಲೀಸ್ ಇಲ್ಲಿಗೆ ಬಾ. ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ರೀ, ಏನಂತೆ? ಏನೋ ಪ್ರಾಬ್ಲಮ್ ಅಂತ ಹೇಳ್ತಿಲ್ವ ಅನ್ಸುತ್ತೆ. ನನಗೂ ಗೊತ್ತಿಲ್ಲ ಪುಣ್ಯ, ಲೊಕೇಶನ್ ಕಳಿಸಿದಾಳೆ, ಈಗಲೇ ಹೋಗಿ ನೋಡ್ತೀನಿ. ಬಾಯ್. ನಮಸ್ಕಾರ ಮಾಧವ್ ಸರ್, ನನ್ನ ಹೆಸರು ಮಧುಸೂದನ್ ಅಂತ. ಯಾವುದೋ ಕಾನ್ಫರೆನ್ಸಿಗೆ ಹೊರಟಿದ್ದೆ, ಅಷ್ಟರಲ್ಲಿ ನಮ್ಮ PA ಫೋನ್ ಮಾಡಿ ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಬಂದಿದ್ದಾರೆ ಅಂತ ಹೇಳಿದ್ರು. ನನಗೆ ನಂಬೋಕೆ ಆಗಲಿಲ್ಲ, ಈಗಲೂ ನಿಜಾನ ಅನ್ನಿಸ್ತಿದೆ. ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸಾರಿ, ನಿಮಗೆ ತೊಂದರೆ ಆಯ್ತೇನೋ? ಯಾವುದೋ ಕಾನ್ಫರೆನ್ಸ್ ಅಂತ ಹೇಳ್ತಾ ಇದ್ರಿ. ಅಯ್ಯೋ, ಹಾಗೇನಿಲ್ಲ, ನಾನು ನಿಮ್ಮ ಅಭಿಮಾನಿ. ನೀವು ಬಂದಿದ್ದೀರ ಅಂತ ಗೊತ್ತಾಯಿತು, ನಿಮ್ಮನ್ನು ಮಾತಾಡಿಸ್ಕೊಂಡು ಕಾನ್ಫರೆನ್ಸಿಗೆ ಹೋಗೋಣ ಅಂತ ಬಂದೆ. ಹೇಳಿ, ಪರವಾಗಿಲ್ಲ. ನಿಮ್ಮ ವಿಶ್ವಾಸಕ್ಕೆ ತುಂಬ ಥ್ಯಾಂಕ್ಸ್. ಏನಿಲ್ಲ, ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕಿತ್ತು. ಇವನು ನಮ್ಮ ಹುಡುಗ ಕೇಶವ ಅಂತ, ಇದು ಇವನ ಮಾರ್ಕ್ಸ್ ಕಾರ್ಡ್. ಇಂಪ್ರೆಸಿವ್, ವೆರಿ ಗುಡ್. ತುಂಬ ಚುರುಕಾಗಿರೋ ಹುಡುಗ. ಅವನಿಗೆ ಯಾವುದಾದ್ರೂ ಕೋಚಿಂಗ್ ಸೆಂಟರ್ ಸೇರಬೇಕು ಅಂತ ಆಸೆ. ನಿಮ್ಮ ಕೋಚಿಂಗ್ ಸೆಂಟರ್ಗೆ ತುಂಬ ಒಳ್ಳೆ ಫ್ಯೂಚರ್ ಇದೆ ಅಂತ ನಾನೇ ಕರ್ಕೊಂಡು ಬಂದೆ. ಓಹ್, ವೆರಿ ನೈಸ್. ನೀವು ನಮ್ಮ ಸಂಸ್ಥೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋದು ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆದರೆ ಅವನಿಗೆ ಸ್ವಲ್ಪ ಫೈನಾನ್ಷಿಯಲಿ ಕಷ್ಟ ಇದೆ. ನಾನೇ ಫೀಸ್ ಕಟ್ತೀನಿ ಅಂದರೂ ಹುಡುಗನಿಗೆ ಸ್ವಾಭಿಮಾನ. ಅದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ತಾನೇ ಫೀಸ್ ಕಟ್ಕೋತೀನಿ ಅಂತ ಹೇಳ್ತಿದ್ದಾನೆ. ನೀವು ಅವನ ಓದಿಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ. ಟೈಮಿಗೆ ಸರಿಯಾಗಿ ಬಂದಿದ್ದೀರಾ ಮಾಧವ್ ಸರ್. ನೀವು ಒಂದು 5 ನಿಮಿಷ ಲೇಟ್ ಆಗಿದ್ರು ಇರೋ ಒಂದೇ ಒಂದು ಸೀಟು ಕೈ ತಪ್ಪು ಹೋಗ್ತಾ ಇತ್ತು ನೋಡಿ. ನಾವು ತುಂಬ ಸ್ಟೂಡೆಂಟ್ಸ್ನ ಅಡ್ಮಿಟ್ ಮಾಡ್ಕೊಳ್ಳಲ್ಲ, ಸ್ಟೂಡೆಂಟ್ಸ್ ಜಾಸ್ತಿ ಆದರೆ ಪರ್ಸ್ನಲ್ ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ ಅಂತ. ಈಗ ಕೊನೆ ಬ್ಯಾಚಲ್ಲಿ ಒಂದು ಸೀಟ್ ಇದೆ, ನಿಮ್ಮ ಹುಡುಗನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ತುಂಬ ದೊಡ್ಡ ಮನಸ್ಸು ನಿಂತು. ನಿಮ್ಮ ಕಡೆ ಹುಡುಗ ನಮ್ಮ ಕೋಚಿಂಗ್ ಸೆಂಟ್ರಿಗೆ ಸೇರ್ಕೊಳ್ತಾ ಇರೋದು ನಮಗೂ ಖುಷಿ ಮಾಧವ್ ಸರ್. ಫೀಸ್ ಕೊಡೋದಕ್ಕೆ ಟೈಮ್ ತೊಗೊಳಪ್ಪ, ಪರವಾಗಿಲ್ಲ, ಆದರೆ ಚೆನ್ನಾಗಿ ಓದಬೇಕಷ್ಟೆ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಒಳ್ಳೆಯದು ಸರ್, ಬರ್ತೀವಿ. ಹಾಂ. ಹಾಯ್ ದತ್ತಣ್ಣ,
ಯಾವಾಗ ನೋಡಿದ್ರು ಈ ಗುದ್ದಾಟನೇ ನೋಡ್ತಿರ್ತೀಯಲ್ಲ, ಅದೇನು ಚಂದನೋ ಏನು. ಅದೇನೋ ಹೇಳ್ತಾ ಇರಲ್ಲ, ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ಅಂತ. ಹಾಗೆ ನಿನಗೆ ಬಾಕ್ಸಿಂಗು ರೆಸಲಿಂಗು ಇದರ ಗಂಧ ಕಾಳಿನೇ ಇಲ್ಲ ಬಂದ ಮಾತಾಡೋಕ್ಕೆ. ಹಾಗಾದ್ರೆ ನಿನಗೆ ಭಾರಿ ಗೊತ್ತು. ಶೇಷಣ್ಣ, ಹೈಸ್ಕೂಲ್ ಡೇಸಲ್ಲೇ ನಾನು ರೆಸಲಿಂಗ್ ಚಾಂಪಿಯನ್ ಆಗಿದ್ದವನು, ಗೊತ್ತಾ? ಗೊತ್ತಾಗ್ತಿದೆ ನೋಡಿದ್ರೆ. ಏನು ಹಾಗಂದ್ರೆ ನೋಡ, ನಿನಗೆ ಅಷ್ಟೊಂದು ಡೌಟ್ ಇದ್ರೆ ನಾವಿಬ್ಬರು ಕುಸ್ತಿ ಮಾಡೋಣ. ಯಾರು ಗೆಲ್ತಾರೆ ನೋಡೇ ಬಿಡೋಣ. ಕೆಫೆ ಚಾಲೆಂಜ್ ಥರ ಕುಸ್ತಿ ಚಾಲೆಂಜ್, ಏನಂತೀಯ? ಅಯ್ಯೋ ದತ್ತಣ್ಣ, ನಿನ್ನ ಜೊತೆ ಗೆಲ್ಲೋಕ್ಕಾಗತ್ತಾ? ಹೋಗ್ಲಿ ದತ್ತಣ್ಣ, ಯಾವುದಾದ್ರೂ ನ್ಯೂಸ್ ಚಾನಲ್ ಹಾಕು. ಈ ಗುದ್ದಾಟ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನಿಂದೊಂದು ತಡಿ, ನ್ಯೂಸ್ ಚಾನಲ್ ಹಾಕ್ತೀನಿ. ಪ್ರಿಯ ವೀಕ್ಷಕರೇ, ಸೊಳ್ಳೆ ಬ್ಯಾಟ್, ನೆಕ್ ಮಸಾಜರ್ ಅಂತೆಲ್ಲ ಎಲೆಕ್ಟ್ರಾನಿಕ್ ಐಟಮ್ ಅನ್ನ ಮನೆ ಮನೆಗೆ ಮಾರ್ಕೊಂಡು ಬರ್ತಾರಲ್ಲ, ಅಂಥವ್ರ ಬಗ್ಗೆ ಹುಷಾರಾಗಿರಿ. ಹೀಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮಾರೋಕೆ ಅಂತ ಬಂದವರು ಏನೆಲ್ಲ ಕಿತಾಪತಿ ಮಾಡ್ತಾರೆ, ಅಂಥವರಿಂದ ಏನೆಲ್ಲ ಅಪಾಯ ಆಗುತ್ತೆ ಅಂತ ಪಿನ್ ಟು ಪಿನ್ ಹೇಳ್ತೀವಿ ನೋಡಿ, ಸಣ್ಣದೊಂದು ಬ್ರೇಕ್ನ ನಂತರ. ಹೇಗೆ ಬಿತ್ತು ಒಳ್ಳೆ ಸಮಯಕ್ಕೆ ಬ್ರೇಕ್ ಅಂತೀವಿ. ಶೇಷು, ಕೇಳಿಸ್ಕೊಂಡ್ಯ ನ್ಯೂಸು? ನೀನು ಮೊನ್ನೆ ಅದ್ಯಾರೋ ಸೊಳ್ಳೆ ಪರದೆ ಮಾರೋಳ ಹತ್ರ ಮಾತಾಡ್ತಾ ಇದೆಯಲ್ಲ. ಸುಮ್ಮನೆ ಇರೋದತ್ತಣ್ಣ, ಅವತ್ತ ಮಕ್ಕಳ ಕಳ್ಳಿ ಅಂತ ಯಾವುದೋ ಪಾಪದ ಹೆಂಗಸನ್ನ ಪೊಲೀಸಿಗೆ ಕೊಡಕ್ಕೆ ನೋಡಿದೆ ನೀನು. ಪಾಪದ ಹೆಂಗಸ? ನೋಡ್ ಶೇಷು, ಆ ಹೆಂಗಸಿನ ಬಗ್ಗೆ ನನಗೆ ಈಗಲೂ ಡೌಟ್ ಇದೆ. ಅದರಲ್ಲೂ ಆಕೆ ನಿನ್ನ ಸೊಸೆಗೆ ಪರಿಚಯ ಅಂತ ಅಂದಮೇಲಂತೂ ಗ್ಯಾರಂಟಿ ಆಗ. ಬಿಡುದತ್ತಣ್ಣ. ಹೌದೌದು. ಇಷ್ಟೊತ್ತು ನಾನು ನನ್ನ ಪಾಡಿಗೆ ಆ ಬಾಕ್ಸಿಂಗ್ ಚಾನಲ್ ಹಾಕ್ಕೊಂಡು ಅದನ್ನು ನೋಡ್ತಾ ಇದ್ದೆ. ನ್ಯೂಸ್ ಚಾನಲ್ಗೆ ಚೇಂಜ್ ಮಾಡು ಅಂತ ಹೇಳಿದವ್ರು ಯಾರು? ಆಗ್ಸಿದ್ ನಾನೇ ದತ್ತಣ್ಣ. ಆದರೆ ನ್ಯೂಸ್ದವ್ರು ಹೇಳೋದನ್ನೆಲ್ಲ ನಂಬಬಾರ್ದು. ಅವ್ರು ಹೇಳೋದನ್ನ ಯಾವ್ದು ಸರಿ ಯಾವ ತಪ್ಪು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅಂತ ಹೇಳಿದೆ ಅಷ್ಟೇ. ಜೀವಮಾನದಲ್ಲಿ ಒಂದು ಸತ್ಯ ಹೇಳಿದೆ ಬಿಡು. ಓ, ತುಳಸಿ ಬಂದ್ಲಲ್ಲ. ಏನಮ್ಮ ತುಳಸಿ, ಕೆಲಸ ಹೇಗಾಯ್ತು? ಹೋಣ, ಪದ್ಮ ಅವ್ರ ಈ ಮಸಾಲ ಪುಡಿ ಬಿಸ್ನೆಸ್ ಬಗ್ಗೆ ಮಾಧವ್ ಅವ್ರ ಪೇಪರ್ನವ್ರ ಹತ್ರ ಹೇಳಿ ಅವ್ರು ಬಂದು ಸಂದರ್ಶನ ಮಾಡಿದ್ರು. ಅದಾದ್ಮೇಲೆ ಪದ್ಮ ಅವ್ರ ಫ್ಯಾಕ್ಟ್ರಿ ಬಗ್ಗೆ ಎಲ್ರಿಗೂ ಗೊತ್ತಾಗಿ ತುಂಬಾ ಜನ ಬರ್ತಾ ಇದ್ದಾರೆ. ಓಹೋ, ಅದಕ್ಕೆನ ಅಲ್ಲೇ ಅಷ್ಟೊಂದು ಜನ ನಿಂತಿದ್ದಿದ್ದು? ಬೆಳಗ್ಗೆ ನೋಡಿದೆ, ಅದೇನೋ ಗಲಾಟೆ ನಡೀತಾ ಇದೆಯೇನೋ ಅಂತ ಅನ್ಕೊಂಡೆ. ಸದ್ಯ ಪಂಚಾಯಿತಿ ಮಾಡಕ್ ಹೋಗ್ಲಿಲ್ಲ, ಪುಣ್ಯ. ಸುಮ್ಮನೆ ಏನು, ನನಗೆ ಬೇರೆ ಕೆಲಸನೂ ಇಲ್ಲ ಅಂತ ಅನ್ಕೊಂಡಿದ್ದೀಯಾ? ಆದರೂ ತುಳಸಿ, ಆ ಚಪ್ಪಲಿ ಕಳ್ಳ ಒಳ್ಳೆಯವನೇ. ಯಾವಾಗಲೂ ಯಾರಿಗಾದ್ರೂ ಉಪಕಾರ ಮಾಡ್ತಾನೇ ಇರ್ತಾನೆ. ಅಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಪದ್ಮ ಪುಣ್ಯ ಮಾಡಿದ್ಲು. ಮಾವ ಹೇಳ್ತಾ ಇರೋದು ಕೇಳಿದ್ರೆ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಹೋಗ್ತಾರೆ ಅನ್ಸುತ್ತೆ. ಪದ್ಮ ಅವರು ಸೇರ್ಕೊ ಅಂದ್ರು. ಈಗ ಮಾವನೂರ್ ಜೊತೆ ಮಾತಾಡಿದ್ರೆ ಅವ್ರು ಒಪ್ಪಬಹುದಾ? ನಾನು ಈಗ ತಾನು ಆಫೀಸಿಂದ ಹೊರಟಿದ್ದೀನಿ, ಕಾನ್ಫರೆನ್ಸ್ ಹಾಲಿಗೆ ಬರ್ತಾ ಇದ್ದೀನಿ. 10 minutes. ಇಟ್ಸ್ ಓಕೆ, ಥ್ಯಾಂಕ್ ಯು. ನಮಸ್ತೆ, ಮೈಸೆಲ್ಫ್ ಅವಿನಾಶ್, MM ಗ್ರೂಪ್ ಆಫ್ ಕಂಪನೀಸ್ಗೆ MD. ರಿಯಲಿ ಸಾರಿ, ಲಾಸ್ಟ್ ಮಿನಿಟಲ್ಲಿ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳಕ್ಕಾಗಿಲ್ಲ. ಒಂದು 5 minutes ನಿಮ್ಮ ಹತ್ರ ಮಾತಾಡ್ಬೋದಾ? ಇಟ್ಸ್ ಓಕೆ, ಕೂತ್ಕೊಳ್ಳಿ. ಇವಳು ನಿಧಿ ಅಂತ, ಮೈ ಸಿಸ್ಟರ್. ಕೆಲವು ದಿನದ ಹಿಂದೆ ಶಾರ್ವಿ ಅಂತ ನಿಮ್ಮ ಹತ್ರ ಮಾತಾಡಿರ್ಬೇಕಲ್ವಾ, ಅವ್ರ ಮಗಳು. ಓ, ಶಾರ್ವರಿ ಮೇಡಮ್, ಗೊತ್ತು. ಕೋಚಿಂಗ್ ಸೆಂಟರ್ಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಯಾರೂ ಬರದೇ ಇರೋದನ್ನ ನೋಡಿ ಜಾಯಿನ್ ಆಗಲ್ವೇನೋ ಅಂತ ಅನ್ಕೊಂಡೆ. ರಿಯಲಿ ಸಾರಿ, ತುಂಬ ಗಡಿಬಿಡಿಯಲ್ಲಿ ಬ್ರದರ್ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಅಲ್ಲಿ ಬ್ಯುಸಿಯಾಗಿದ್ರು ಇವಳು. ನಮಗೂ ಹೇಳಿರಲಿಲ್ಲ, ಇಲ್ಲಾಂದ್ರೆ ಮುಂಚೆನೇ ಅಡ್ಮಿಷನ್ ಮಾಡಿಸ್ತಿದ್ವಿ. ಬ್ಯಾಚ್ ನಾಡಿದಿಂದ ಸ್ಟಾರ್ಟ್ ಆಗುತ್ತಂತ ಗೊತ್ತಾಯಿತು. ಇವಳಿಗೆ ಸೀಟ್ ಸಿಗ್ಬೋದಾ?
ಸಾರಿ ಮಿಸ್ಟರ್ ಅವಿನಾಶ್, ನಿಮ್ಮ ಸಿಸ್ಟರ್ದು ಡಿಗ್ರಿನಲ್ಲಿ ಬ್ಯಾಕ್ಲಾಗ್ ಇದೆ ಅಂತ ಗೊತ್ತಾಯಿತು. ಡಿಗ್ರಿ ಪಾಸ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಕೋಚಿಂಗ್ ಜೊತೆಲೇ ಪಾಸ್ ಮಾಡ್ಕೋತೀನಿ ಸರ್. ಸಾರಿ ಮಾ, ನಿಮ್ಮ ಮಾರ್ಕ್ಸ್ ನೋಡಿದೆ ಕೋಚಿಂಗಿಗೆ ದುಡ್ಡು ಹಾಕಿದ್ರೂ ಯೂಸ್ ಇಲ್ಲ ಅನ್ಸುತ್ತೆ. ಪ್ಲೀಸ್ ಡೋಂಟ್ ಮೈಂಡ್. ಅಲ್ಲ ಸರ್. ಮಿಸ್ಟರ್ ಅವಿನಾಶ್, ನಿಜ ಹೇಳಬೇಕು ಅಂದರೆ ಇದ್ದಿದ್ದು ಒಂದೇ ಒಂದು ಸೀಟು, ಅದನ್ನು ಈಗ ತಾನೇ ಒಬ್ಬರು ಬಂದು ರಿಸರ್ವ್ ಮಾಡಿಬಿಟ್ಟು ಹೋದರು. ನೀವು ಅವರಿಗಿಂತ ಮುಂಚೆ ಬಂದಿದ್ದರೆ ಅಡ್ಮಿಟ್ ಮಾಡ್ಬೋದಾಗಿತ್ತು. ನಾವು ಒಂದು ಬ್ಯಾಚಲ್ಲಿ ಇನ್ನೂ ಹೆಚ್ಚು ಜನರನ್ನ ತಗೊಳ್ಳೋದಕ್ಕಾಗೋದಿಲ್ಲ. ಸಾರಿ. ಪ್ಲೀಸ್ ಬೇರೆ ಏನಾದರೂ ದಾರಿ ಇದೆಯಾ ನೋಡಿ ಮಿಸ್ಟರ್ ಮಧುಸೂದನ್. ನಿಮ್ಮ ಇನ್ಸ್ಟಿಟ್ಯೂಟ್ನ ಇನ್ನೂ ಬೆಟರ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಡೊನೇಷನ್ ಬೇಕಾದ್ರೆ ಕೊಡ್ತೀವಿ. ನನ್ನ ತಂಗಿ ಆಸೆ ಪಟ್ಟಿದ್ದಾಳೆ, ನಾನು ಪ್ರಾಮಿಸ್ ಮಾಡಿದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಕ್ಷಮಿಸಿ ಮಿಸ್ಟರ್ ಅವಿನಾಶ್, ನಮ್ಮ ಹತ್ರ ಯಾರು ಮೊದಲು ಬರ್ತಾರೋ ಅವರಿಗೆ ನಾವು ಅಡ್ಮಿಷನ್ ಕೊಡ್ತೀವಿ ಅಷ್ಟೇ. ನಮಗೆ ಎಲ್ಲ ಸ್ಟೂಡೆಂಟ್ಸು ಒಂದೇ ಅಲ್ವಾ? ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆದಾಗ ಮೊದಲು ನಿಮಗೇನೆ ಇನ್ಫಾರ್ಮ್ ಮಾಡ್ತೀನಿ. ಇವ್ರ ಕಾರ್ಡ್ ತೊಗೊಂಡಿರೋ ಹೊಸ ಬ್ಯಾಚ್ ಶುರುವಾದಾಗ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ. ನನಗೊಂದು ಕಾನ್ಫರೆನ್ಸ್ ಇದೆ. ಥ್ಯಾಂಕ್ ಯು. ಹನಿ, ಅಭಿ, ವಾಟ್ ಹ್ಯಾಪನ್ ಟು ಯು? 2 ದಿನದಿಂದ ಆಚೆ ಬಂದಿಲ್ಲ. ನಾನು ಡ್ಯಾಡ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಏನಾಗಿದೆ ನಿನಗೆ? ಆಗೋದಕ್ಕೆ ಇನ್ನೇನು ಉಳಿದಿದೆ? ಫಸ್ಟ್ ಆಫ್ ಆಲ್ ನೀನು ಯಾಕೆ ನಮ್ಮ ಮನೆಗೆ ಬಂದೆ? ವಾಟ್? ಅವತ್ತು ನಾನು ಕೆಫೆಲ್ ಸೋಲ್ತಿದ್ದಾಗ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕು ತಾನೆ? ಮೊದಲೇ ಗೊತ್ತಿದ್ರೆ ಏನಾದರೂ ಮಾಡ್ಬೋದಿತ್ತು. ಅವಾಗ ಸುಮ್ಮನಿದ್ದು ಇವಾಗ ನಿಂಗೆ ಸುತ್ತಾಡೋಕ್ಕೆ ಜನ ಇಲ್ಲ ಅಂತ ನನ್ನ ಹತ್ರ ಬಂದಿದ್ಯಾ? ಏನು ಮಾತಾಡ್ತಿದ್ಯಾ ಅಭಿ? ಅವತ್ತು ನನ್ನ ಹತ್ರ ಫೋನ್ ಕಿತ್ಕೊಂಡಿದ್ರು, ಇಲ್ಲಾಂದರೆ ನಾನು ಫೋನ್ ಮಾಡ್ತಿರ್ಲಿಲ್ವಾ ಹೇಳು? ಇನ್ಫ್ಯಾಕ್ಟ್ ಅವತ್ತು ನಾನೆಷ್ಟು ರೆಸ್ಲೆಸ್ ಆಗಿದ್ದೆ ಅಂತ ಗೊತ್ತಾ ನಿನಗೆ? ಅವರೆಲ್ಲ ನನಗೆ ಎಷ್ಟು ಅವಮಾನ ಮಾಡಿದ್ರು ಅಂತ ಗೊತ್ತಾ? ನೀನು ನನಗೆ ಸಮಾಧಾನ ಮಾಡ್ತೀಯ ಅಂದ್ಕೊಂಡ್ರೆ ನೀನು ಹೀಗೆ ಮಾತಾಡ್ತಿದ್ಯಲ್ಲ. ಎಸ್, ನನ್ನ ಮಂಚು ಸರಿ ಇಲ್ಲ, ಅದಕ್ಕೆ ನಾನು ಯಾರನ್ನೂ ಮೀಟ್ ಮಾಡ್ತಿಲ್ಲ. ನನಗೊಬ್ಬನೇ ಇರ್ಬೇಕು ಅನ್ನಿಸ್ತಾ ಇದೆ. ಸುಮ್ಮನೆ ಎಲ್ಲರ ಮೇಲೆ ರೇಗೋದು, ಆಮೇಲೆ ನನ್ನ ಮೇಲೆ ನಾನೇ ಸಿಟ್ ಮಾಡ್ಕೊಡೋದು, ಇದು ಯಾವುದು ಬೇಡ ಅನ್ನಿಸ್ತಾ ಇದೆ. ಸೊ ಪ್ಲೀಸ್ ಲೀವ್ ಮೀ ಅಲೋನ್. ಅಭಿ ಪ್ಲೀಸ್, ಯು ಕ್ಯಾನ್ ಲೀವ್ ನವ್. ಅಭಿ, ಅಭಿ ಒಂದು ನಿಮಿಷ ನಾನು ಹೇಳೋದು ಕೇಳು ಅಭಿ. ಅಭಿ ಲೆಟ್ ದೀಪಿಕಾ, ಅಭಿ ನಿನ್ನ ಜೊತೆ ರೂಡಾಗಿ ಮಾತಾಡ್ದ ಅಂತ ಬೇಜಾರಾಗಬೇಡ. ಅವನ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಹಾಗೆಲ್ಲ ಮಾತಾಡಿರ್ತಾನೆ. ಕೋಪ ಕಮ್ಮಿ ಆದಮೇಲೆ ಸರಿ ಹೋಗ್ತಾನೆ. ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನೋಡಿ, ಅಭಿಗೆ ಬೇಜಾರಾಗಿದೆ ಅಂತ ಹೇಳಿದ್ರಿ, ಯಾಕೆ ಬೇಜಾರಾಗಿದೆ ಅಂತ ಗೊತ್ತಲ್ವಾ? ನೀವೆಲ್ಲ ಸೇರಿ ಅವನ ಚಾಲೆಂಜಲ್ಲಿ ಸೋಲ್ಸಿದ್ದಕ್ಕೆ ಹ್ಯೂಮಿಲಿಯೇಟ್ ಆಗಿ ಹರ್ಟ್ ಆಗಿದೆ ಅವನಿಗೆ. ಎಲ್ಲ ನೀವುಗಳೇ ಮಾಡಿ ಈಗ ನನಗೆ ಸಮಾಧಾನ ಮಾಡಕ್ ನೋಡ್ತಾ ಇದ್ದೀರಾ? ನೀನು ತಪ್ಪು ತಿಳ್ಕೊಂಡಿದ್ಯಾ ದೀಪಿಕಾ? ಪ್ಲೀಸ್ ಕೂತ್ಕೋ, ಮಾತಾಡೋಣ. ಈ ಥರ ಸಾಫ್ಟಾಗಿ ಮಾತಾಡಿ ನನ್ನ ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ನಾನು ಈ ಮನೇಲಿ ಇಲ್ಲದೆ ಇದ್ರು ಇಲ್ಲಿ ಯಾರು ಹೇಗೆ ಏನೇನು ನಡೆಯುತ್ತೆ ಅನ್ನೋದು ಎಲ್ಲ ನನಗೆ ಗೊತ್ತಾಗತ್ತೆ. ನೀವು ಅಭಿನ ತುಂಬ ವರ್ಷದಿಂದ ನೋಡಿರ್ಬೋದು, ಆದರೆ ನನ್ನಷ್ಟು ಹತ್ತಿರದಿಂದ ನೋಡಿಲ್ಲ. ಅವನ ಮನಸ್ಸಿಗೆ ಯಾವುದರಿಂದ ನೋವಾಗುತ್ತೆ, ಯಾವುದರಿಂದ ಖುಷಿ ಆಗುತ್ತೆ ಅನ್ನೋದು ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ನೋಡಿ, ಇಷ್ಟೆಲ್ಲ ಆಗಿದೆ, ಈಗ ಇದನ್ನ ಸರಿ ಮಾಡ್ತೀನಿ ಅಂತ ಇನ್ನೇನೋ ಮಾಡಕ್ಕೆ ಹೋಗಬೇಡಿ. ನಮಗೆ ಉಪಕಾರ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಏನು ಮಾಡದೆ ಸುಮ್ಮನೆ ಇದ್ಬೇಡಿ. ಅದೇ ನೀವು ಮಾಡೋದು ದೊಡ್ಡ ಉಪಕಾರ.